ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಸಂಡೇ, ಇದು ಮಾರ್ನಿಂಗು ಬೆಳಗಿನ ಜಾವನೇ ನನ್ನ ರುಟೀನ್ ಸ್ಟಾರ್ಟ್ ಆಯಿತು. ಬಟ್ ಏನಾಯಿತು ಅಂದರೆ ನನಗೆ ಎದ್ಮೇಲೆ ಏನೂ ಕೆಲಸ ಇರಲ್ಲ. ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಮಲ್ಕೊಂಡು ಮೊಬೈಲ್ ನೋಡಿಕೊಂಡು ಅದಾದಮೇಲೆ ಸುಪ್ರಭಾತ ಹಾಕ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ನನಗೆ ಬೇಕು, ಯಾಕೆಂದರೆ ಒಂದು ಒಳ್ಳೆ ಮೂಡ್ ಬರುತ್ತೆ. ಸೊ ಅಂದರೆ ಒಂದು ಗುಡ್ ವೈಬ್ಸ್ ಇರುತ್ತೆ. ಅದಾದಮೇಲೆ ಬಂದು ಜೀವಿಗೆ ಹಾಲು. ಸಂಡೇ ಏನಂದರೆ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋಲ್ಲ, ನಾರ್ಮಲ್ ಕಾಫಿ ಕುಡಿತೀನಿ. ಸೊ ಅದಕ್ಕೆ ನಾರ್ಮಲ್ ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಂದು ಇನ್ನೂ ಮಲಗಿದ್ದಾರೆ, ಜಿಯನ್ ಮತ್ತು ಚಂದು. ಬ್ರೇಕ್ಫಾಸ್ಟಲ್ಲಿ ಬ್ರೆಡ್ ಇತ್ತು, ಆಮ್ಲೆಟ್ ಇತ್ತು. ಅದ್ರ ಜೊತೆಗೆ ನಾನು ಸಾಸೇಜ್ ಇತ್ತು ಮನೆಯಲ್ಲಿ, ಅದನ್ನು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಏರ್ ಫ್ರೈಯರ್ ಬಂದಾಗಿಂದ ಇದೊಂದು ನನಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಅಗಾರೋ ಅವ್ರದ್ದು ಡಿಜಿಟಲ್ ಏರ್ ಫ್ರೈಯರ್. ನಿಮಗೆ ಫುಲ್ ವೀಡಿಯೋ ನನ್ನ ಚಾನಲಲ್ಲಿ ಸಿಗುತ್ತೆ. ಅಂದರೆ ಫುಲ್ ಅನ್ನೋಲ್ಲ, ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಅದಾದಮೇಲೆ ಜಿಯನ್ಗೆ ಮಧ್ಯಾಹ್ನ ಹೇರ್ ಕಟ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ವ್ಲಾಗ್ ನೋಡ್ತಾ ಇದ್ರಿ ಸಂಡೇ. ಸೊ ಸಂಡೇ ಆದಮೇಲೆ ಇವತ್ತು ಮಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕೆಂದರೆ ಸಂಡೇ ಏನು ಅಷ್ಟೊಂದೇನಿರಲಿಲ್ಲ. ಜಿಯನ್ ಹೇರ್ ಕಟ್ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ವಿ. ಅದಾದಮೇಲೆ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಜಿಯನ್ ಅಲ್ಲಿ ಡ್ರಾಪ್ ಮಾಡಿ. ಸೊ ಮನೇಲಿ ಹಾಗೆ ಆ ಥರ ಟೈಮ್ ಆಗಿಬಿಟ್ಟು. ಸೊ ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಜಿಯನ್ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಸೊ ನಾನು ಎದ್ದೆ. ಇವಾಗ ನಮ್ಮದು ಮಾರ್ನಿಂಗ್ ವಾಟರ್, ಚಂದ ಜಿಮ್ಗೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಅವ್ರಿಗೂ ಮಾರ್ನಿಂಗ್ ವಾಟರ್ ಕೊಟ್ಟು, ಅಂದರೆ ಏನಾದರೂ ಒಂದು ಕುಡಿತಾನೆ ಇರ್ತೀವಿ ನಾವು ಮಾರ್ನಿಂಗ್ ಡ್ರಿಂಕು. ಸೊ ಚೇಂಜ್ ಆಗ್ತಾ ಇರುತ್ತೆ, ಇದೇ ಇರುತ್ತೆ ಅಂತೆಲ್ಲ. ಸ್ವಲ್ಪ ದಿನ ಜಿಂಜರ್ ಮತ್ತು ಹಲ್ದಿ ಕುಡಿತಾ ಇದ್ವಿ, ಇವಾಗ ಜೀರಾ ವಾಟರ್ ಕುಡಿತಾ ಇದ್ವಿ. ಅದು ಚೇಂಜ್ ಆಗ್ತಾನೆ ಇರುತ್ತೆ. ಅಂದರೆ ಬೆಳಗ್ಗೆ ರುಟೀನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಏನು ಸ್ಕೂಲಿಲ್ಲ, ಅದರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ ಆದರೂ ನಮ್ಮ ರುಟೀನ್ಗಳು ಏನಿರುತ್ತೆ ಅದೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಜೀರಾ ವಾಟರ್ ಮಾಡಿ, ಜೀರಿಗೆ ಹಾಲು ಪ್ರಿಪೇರ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀನಿ. ನಾವು ಬ್ರೇಕ್ಫಾಸ್ಟ್ ತಿನ್ನಲ್ಲ. ಜೀವ್ ಬೇಬಿಗೆ ಬ್ರೇಕ್ಫಾಸ್ಟ್ ತಂದು ಕೊಟ್ಟರೆ ಅವನು ಬೆಳಗ್ಗೆನೇ ತುಂಬ ಹಠ ಇರುತ್ತೆ, ಅದು ಇದು ಅಂತೆಲ್ಲ. ಸೊ ಏನಾಯಿತು ಅಂದರೆ ಸಾಮಾನುಗಳೆಲ್ಲ ತರಿಸ್ತಿರ್ಲಿಲ್ಲ. ಅಂದರೆ ತರಕಾರಿ ಎಲ್ಲ ತರೋಕ್ಕೆ ಸರಿ ಹೋಗಲಿಲ್ಲ ವೀಕೆಂಡಲ್ಲಿ. ಅದಕ್ಕೆ ಬ್ಲಿಂಕಿಟ್ಟಲ್ಲಿ ತರಿಸ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬರ್ತಾರೆ, ಗಲೀಜಾಗಿರುತ್ತೆ ಈ ಥರ. ಇದೊಂಥರ ಸ್ಮಾಲ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಏನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ ನಾನು. ಈ ಥರ ಸ್ಮಾಲ್ ವ್ಲಾಗ್ಸು ಒಂದ್ಸರಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಇದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಸಾಮಾನುಗಳೆಲ್ಲ ಬಂದಿತ್ತಲ್ಲ, ಇದೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಇಲ್ಲಾಂದರೆ ನಾವು ಹೊರಗಡೆ ಹೋಗಿ ತರಕಾರಿಗಳೆಲ್ಲ ತೊಗೊಂಡ್ಬರ್ತಾ ಇದ್ವಿ, ಬಟ್ ಹೊರಗಡೆ ಹೋಗೋದಕ್ಕಾಗಿಲ್ಲ. ಸೊ ಅದಕ್ಕೆ ಮನೇಲೇ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಹಾಗೆ ಎಗ್ಸ್ ಅಂತೂ ಬೇಕೇ ಬೇಕು, ಯಾಕೆಂದರೆ ಪ್ರೋಟೀನ್ಗೆ ಚಂದನು ಜಿಮ್ಗೆ ಹೋಗ್ತಾರೆ, ನಾನು ವರ್ಕೌಟ್ ಮಾಡ್ತೀನಿ. ಸೊ ಎಗ್ಸ್ ತಿಂತಾನೆ ಇರ್ತೀವಿ. ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇದ್ರಿ. ಸೊ ಹಾಗೆ ನಾನು ವಾರ್ಡ್ರೋಬ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಯಾವ ರೀತಿ ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ. ಸೊ ಬನ್ನಿ, ಏನಾದರೂ ಸಿಂಪಲಾಗಿ ಆರ್ಗನೈಸ್ ಮಾಡಿದ್ದೀನಿ, ಏನು ತುಂಬ ಫ್ಯಾನ್ಸಿ ಎಲ್ಲ ಏನು ಮಾಡಿಲ್ಲ ನಾನು. ಸೊ ಕೆಲವೊಂದು ಸ್ಟೋರೇಜ್ ಇಟ್ಕೊಂಡಿದ್ದೀನಿ, ಬಾಕ್ಸ್ ಥರ ಒಂದು ಆರ್ಗನೈಸ್ ಮಾಡೋ ಬಾಕ್ಸ್ಗಳು, ಅದ್ರಲ್ಲಿ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಈಸಿ ಅಂತ. ಬಟ್ ನಮ್ಮದು ವಾರ್ಡ್ರೋಬ್ ಏನಿದೆ ಅದು ಸರಿಯಾಗಿ ಮಾಡಿಲ್ಲ ಅವರು. ಅದೆಲ್ಲ ಚಿಕ್ಕದಾಗಿದೆ, ಏನೇ ಇಡೋಕ್ಕೆ ಹೋದ್ರೂ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ನೆನ್ನೆ ನಾನೆಲ್ಲ ಮತ್ತೆ ಆರ್ಗನೈಸ್ ಮಾಡ್ಬೇಕಾದ್ರೆ ತಲೆನೋವು ಬಂತು, ಯಾಕೆಂದರೆ ಜಾಗ ಸಾಕಾಗ್ತಿಲ್ಲ. ಮತ್ತು ವಾರ್ಡ್ರೋಬ್ಸ್ ಬೇಕು ನಮಗೆ, ಮಾಡಿಸ್ಬೇಕು. ನೋಡೋಣ ಯಾವಾಗ ಮಾಡಿಸ್ತೀವಿ ಅಂತ. ಅದು ಎಲ್ಲಿ ಮಾಡಿಸೋದು, ಹೇಗೆ ಐಡಿಯಾ ಇನ್ನೂ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀವಿ. ಬನ್ನಿ ಇವಾಗ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ನೋಡಿದ್ರೆ ಒಂದು ಹ್ಯಾಂಗರ್ಸ್ ಎಲ್ಲ ಹಾಕಿ ನನ್ನ ಶರ್ಟ್ಸು, ಟಾಪ್ಸು ಕೆಲವೊಂದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜಾಗ ಕಮ್ಮಿನೇ ಇದೆ, ಬಟ್ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಕೆಲವೊಂದು ಬಿದೋಗ್ತಾ ಇರುತ್ತೆ, ನಮ್ಮದು ಈ ಥರ ಹಿಂಗೆ ಆಫ್ ಶೋಲ್ಡರ್ ಇರುತ್ತೆ, ಆ ಥರದ್ದೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ, ಮತ್ತೆ ಎತ್ತ ಹಾಕ್ತಾ ಇರ್ತೀನಿ.
ಬರೋಣ ಈ ಥರ ಆರ್ಗನೈಸ್ ಮಾಡೋಂಥ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಇದರಲ್ಲೆಲ್ಲ ಏನಂದರೆ ಕೆಲವೊಂದು ಇಲ್ಲಿ ಇದರಲ್ಲೆಲ್ಲ ನನ್ನ ಟ್ರೌಸರ್ಸು, ಕಾಟನ್ ಪ್ಯಾಂಟ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬಂದರೆ ನಾನು ನಂದು ಸ್ಕರ್ಟ್ಸು, ಶಾರ್ಟ್ಸು ಅದೆಲ್ಲ ಏನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಜೀನ್ಸ್, ನಂದು ಏನು ಜೀನ್ಸ್ ಪ್ಯಾಂಟು, ಜೀನ್ಸ್ ಸ್ಕರ್ಟ್ಸು ಅದೆಲ್ಲ ಇದೆ ಅದು. ಮತ್ತು ಇದೇನಿದೆ ಇಲ್ಲಿ ನಂದು ಎಕ್ಸ್ಟ್ರಾ ಏನಾದರೂ ಆಕ್ಸೆಸರೀಸ್ ಆ ಥರದ್ದೆಲ್ಲ ಇಲ್ಲಿದೆ. ಮತ್ತು ಈ ಡ್ರಾರಲ್ಲಿ ನಂದು ನೆಕ್ಸ್ಟ್ ಈ ಡ್ರಾರಲ್ಲಿ ಬಂದರೆ ನಂದು ಇನ್ನರ್ ವೇರ್ಸ್ ಎಲ್ಲ ಇಲ್ಲಿದೆ. ಅದಾದಮೇಲೆ ಮತ್ತೆ ನಾನು ಇಲ್ಲಿ ಬಾಕ್ಸ್ ಥರ ಇಟ್ಕೊಂಡಿದ್ದೀನಿ ನಾನು ಆರ್ಗನೈಸ್ ಮಾಡೋದು. ಇಲ್ಲಿ ಶಾರ್ಟ್ ಡ್ರೆಸ್, ಲಾಂಗ್ ಡ್ರೆಸ್, ಕೆಲವೊಂದು ಟಿ ಶರ್ಟ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಹಾಗೆ ಇಲ್ಲಿ ಜೋಡಿಸಿದ್ದೀನಿ. ಮತ್ತೆ ಕೆಳಗಡೆ ಹೋಗೋದು ಬೇಡ. ಸೊ ಕೆಳಗಡೆ ಏನಿದೆ ಅದೇನಿದೆ ಅಲ್ಲೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ನಂದು ಡೈಲಿ ವೇರ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಲ್ಲಿ ಅವಾಗವಾಗ ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟು. ನೆಕ್ಸ್ಟು ಇಲ್ಲಿ ಬರೋಣ. ಇಲ್ಲೇನು ಜಾಸ್ತಿ ಇಟ್ಟಿಲ್ಲ. ಇಲ್ಲಿ ಕೆಲವೊಂದು ಇನ್ನು ನಾನು ಎಲ್ಲರೂ ಹೊರಗಡೆ ಹೋಗಿದ್ರೆ ಹಾಕೊಂಡು ಹೋಗೋದು, ಯೂಸ್ ಮಾಡದೇ ಇರೋದು ಕೆಲವೆಲ್ಲ ತೊಗೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೆಲವೊಂದು ಜಾಕೆಟ್ಸ್ ಎಲ್ಲ ಇಲ್ಲಿ ಹ್ಯಾಂಗರ್ಸ್ ಹಾಕಿದ್ದೀನಿ. ಇನ್ನು ಕೆಳಗಡೆ ಎಲ್ಲ ವಿಂಟರ್ ವೇರ್ ಇದೆ. ಸೊ ಅದು ಎಲ್ಲ ಸೇಮ್ ಈ ಥರ ಆರ್ಗನೈಸ್ ಮಾಡೋಂಥ ಇದು ಇಟ್ಕೊಂಡು ಅದರಲ್ಲಿ ಇಟ್ಕೊಂಡಿದ್ದೀನಿ ವಿಂಟರ್ ವೇರ್ಸ್ ಎಲ್ಲ. ಇಲ್ಲಾಂದರೆ ಮೇಲೆ ಇಡ್ತಾ ಇದ್ದೆ ವಿಂಟರ್ ವೇರ್ಸ್ ಎಲ್ಲ. ಈ ಸರಿ ತೊಗೊಂಡಾಗ ಅಲ್ಲೇ ಕೆಳಗಡೆ ಇದೆ. ಸೊ ನಾನು ಮತ್ತೆ ಮೇಲಿಟ್ಟು ಇಲ್ಲಿ ಮತ್ತೆ ಬೇರೆ ಬಟ್ಟೆಗಳನ್ನ ಇಲ್ಲಿ ಇಡೋಕ್ಕೆ ನಾನು ಟ್ರೈ ಮಾಡಬೇಕು. ಸೊ ಅದು ಇವಾಗ ಇರೋಂಥ ಪ್ಲ್ಯಾನ್ಸು. ಸೊ ಏನಂದರೆ ಕೆಲವೊಬ್ಬರು ಕಮೆಂಟ್ಸ್ ನನಗೆ ಏನೆಲ್ಲ ಒಳ್ಳೆ ಕಮೆಂಟ್ಸೇ ಬರ್ತಾ ಇರುತ್ತೆ. ಬಟ್ ಕೆಲವೊಬ್ಬರು ಕಮೆಂಟ್ಸ್ ಅಂತೂ ನಂಗೆ ಗೊತ್ತಾಗಲ್ಲ. ಸೊ ನಿಮ್ಮ ಡೈಲಿ ಲೈಫ್ ಕಟ್ಕೊಂಡು ಏನಾಗಬೇಕು ಅಥವಾ ಏನು ಕಂಟೆಂಟು. ಸೊ ಡೈಲಿ ಬ್ಲಾಗ್ಸಲ್ಲಿ ಕಂಟೆಂಟ್ ಅನ್ನೋದಕ್ಕಿಂತ ಕಂಟೆಂಟ್ ಸ್ವಲ್ಪ ಇರುತ್ತೆ. ಇವಾಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಚೆನ್ನಾಗಿರ್ಬೋದು, ಅದ್ರ ಬಗ್ಗೆ ನಾನು ಹೇಳ್ಬೋದು, ಅಥವಾ ನಾನು ಏನಾದರೂ ಒಂದು ಯೂಸ್ ಮಾಡ್ತಿರೋದ್ರ ಬಗ್ಗೆ ಹೇಳ್ಬೋದು. ಬಟ್ ಡೈಲಿ ಬ್ಲಾಗ್ಸ್ ಅಂದರೆ ಒಂದು ನಿಮ್ಮ ಲೈಫಿಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ನಿಮ್ಮ ಡೈಲಿ ಬ್ಲಾಗು ಅದೇ ರೀತಿ ಇರುತ್ತೆ. ಅದು ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಓಕೆ, ಇವ್ರು ಡೈಲಿ ಬ್ಲಾಗ್ ಲೈಫ್ ಈ ರೀತಿ ಇರುತ್ತೆ, ನಮಗೆ ಕನೆಕ್ಟ್ ಆಗುತ್ತೆ, ನಮ್ಮದು ಇದೇ ರೀತಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಮಾಡ್ತೀನಿ. ಕೆಲವೊಬ್ಬರು ಕಮೆಂಟ್ಸ್ ನೋಡಿದಾಗ ಬೇಜಾರಾಗುತ್ತೆ, ಓಕೆ ಏನಪ್ಪ ಈ ರೀತಿ ಕಮೆಂಟ್ ಮಾಡ್ತಾರೆ ಅಂತ. ಬಟ್ ಆ ಕ್ಷಣಕ್ಕೆ ಬೇಜಾರಾಗುತ್ತೆ, ಅದು ಆಮೇಲೆ ಮರ್ತು ಬಿಡ್ತೀನಿ ನಾನು. ಸ್ವಲ್ಪ ಟೈಮ್ ಇರುತ್ತೆ, ಯಾಕೆಂದರೆ ಗೊತ್ತಲ್ಲ ನಾವು ಮನುಷ್ಯರು, ಅದು ಬೇಜಾರಾಗುತ್ತೆ. ಸ್ವಲ್ಪ ಟೈಮ್ ಇದು ಬಂದು ಬಟ್ ಕೆಲವೊಂದು ಕಮೆಂಟ್ಸು ತುಂಬ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಒಂದು 2-3 ಡೇಸ್ ಹಂಗೆ ಇರುತ್ತೆ. 2-3 ಡೇಸ್ ಬೇಜಾರಾಗ್ತಿರುತ್ತೆ, ಓ ಏನಪ್ಪ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಫ್ರೀ ಇದ್ದಾಗ ಅವರು ಕಮೆಂಟ್ ಮಾಡ್ತಾರೆ. ಬಟ್ ಯಾರು ನಾರ್ಮಲ್ ನೋಡೋರು ಯಾರು ಕಮೆಂಟ್ ಆ ಥರ ಮಾಡೋದಿಲ್ಲ. ಫ್ರೀ ಇದ್ದಾಗ ಬ್ಯಾಡ್ ಕಮೆಂಟ್ಸೇ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.